ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಿನಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ, ಮೋಸಗಾರ ಮದುಮಗ. ಈ ಮ್ಯಾಟ್ರಿಮೋನಿಗಳ ಮೂಲಕ ಪರಿಚಯ ಆಗೋರು ಮಾಡೋ ಮೋಸ ವಂಚನೆಗಳಿಗೆ ಲೆಕ್ಕಕ್ಕೆ ಇಲ್ಲ. ಇದೇ ರೀತಿ ಬೆಂಗಳೂರಿನ ಯುವತಿಯೊಬ್ಬಳಿಗೆ ಒಕ್ಕಲಿಗ ಮ್ಯಾಟ್ರಿಮೋನಿ ಮೂಲಕ ಪರಿಚಯವಾದ ಯುವಕ ಸರಿಯಾಗಿ ಉಂಡೆನಾಮ ತಿಕ್ಕಿದ್ದಾನೆ. ನನ್ನ ಹತ್ತಿರ 100 ಕೋಟಿ ರೂಪಾಯಿ ಆಸ್ತಿ ಇದೆ, ಹಾಗೆ ಇದೆ ಅಂತ ಪುಂಗಿ ಊದಿ ಮಹಿಳೆ ಬಳಿ ಕೋಟ್ಯಾಂತರ ರೂಪಾಯಿ ಉಂಡೆನಾಮ ಹಾಕಿದ್ದಾನೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಈ ಇಂಟರ್ನೆಟ್ ಜಮಾನ ಶುರುವಾಗೋ ಮೊದಲು ಸಂಬಂಧಿಕರಲ್ಲಿ ವಧುವರರನ್ನ ನೋಡಿ ಮದುವೆಯಾಗುವ ಸಂಪ್ರದಾಯ ನಡೆದುಕೊಂಡು ಬಂದಿತ್ತು. ಪರಿಚಯಸ್ಥರಲ್ಲೇ ಮದುವೆಯಾಗುವುದು ಕಾಮನ್ ಆಗಿತ್ತು. ಆದರೆ ಆಧುನಿಕ ಕಾಲದಲ್ಲಿ ಸಂಬಂಧಗಳು ಕಡಿದು ಹೋಗ್ತಿವೆ, ಕುಟುಂಬಗಳು ಒಡೆದು ಹೋಗಿವೆ. ಅಲ್ಲದೆ ಪ್ರೀತಿಸಿ ಮದುವೆಯಾಗುವ ಕಾಲಘಟ್ಟದಲ್ಲೇ ವಧುವರರನ್ನ ಹುಡುಕಲು ಆರಂಭವಾಗಿದ್ದೇ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಗಳು. ಸೋಷಿಯಲ್ ಮೀಡಿಯಾ ಜಮಾನ ಆರಂಭವಾಗೋಕ್ಕೂ ಮೊದಲೇ ಮ್ಯಾಟ್ರಿಮೋನಿಯಲ್ ಸೈಟ್ಗಳು ಫೇಮಸ್ ಆಗಿದ್ವು. ಆಗಿನಿಂದಲೂ ಒಂದಲ್ಲ ಒಂದು ರೀತಿಯ ವಂಚನೆಗಳು ನಡೀತಿವೆ. ಅದೇ ರೀತಿಯ ಪ್ರಕರಣವೊಂದು ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ. ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ಲಿ ಮೋಸಗಾರನ ಪರಿಚಯ. ಬಿಸಿನೆಸ್ ಮ್ಯಾನ್ ಎಂದು ಯುವತಿಯ ಬಳಿ ನಾಟಕ. ಈ ಫೋಟೋದಲ್ಲಿರೋ ವ್ಯಕ್ತಿಯ ಹೆಸರು ವಿಜಯರಾಜ್ ಗೌಡ ಅಂತ. ಮೂಲತಃ ಮಂಡ್ಯದವನಾದ ಈತ ಬೆಂಗಳೂರಿನಲ್ಲಿ ವಾಸವಾಗಿದ್ದ. ಈತ ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ಲಿ ಹೆಸರನ್ನ ನೋಂದಾಯಿಸಿಕೊಂಡಿದ್ದ. ಇಂಥ ವಿಜಯರಾಜ್ ಗೌಡಗೆ ಒಕ್ಕಲಿಗ ಮ್ಯಾಟ್ರಿಮೋನಿ ಮೂಲಕ ಸಂತ್ರಸ್ತೆಗೆ ಪರಿಚಯವಾಗಿದ್ದ. ಇಬ್ಬರಿಗೂ ಪರಿಚಯವಾದ ಬಳಿಕ ತಾನೊಬ್ಬ ದೊಡ್ಡ ಬಿಸಿನೆಸ್ ಮ್ಯಾನ್ ಆಗಿದ್ದು, ಬೆಂಗಳೂರಿನ ರಾಜಾಜಿನಗರ, ಸದಾಶಿವನಗರದಲ್ಲಿ ನನಗೆ 2 ಮನೆಗಳಿವೆ, ನನ್ನದೇ ಆದ 2 ಬಿಸಿನೆಸ್ಗಳಿವೆ, ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಹೊಂದಿದ್ದೇನೆ, ಹಾಗೆ ಹೀಗೆ ಅಂತ ಪುಂಗಿ ಬಿಟ್ಟಿದ್ದ. ಸಂತ್ರಸ್ತೆ ಕೂಡ ಇದನ್ನ ನಿಜ ಅಂತ ನಂಬಿದ್ಲು. ಸ್ಟಾರ್ಟಿಂಗ್ ಆ್ಯಕ್ಚುಲಿ ನನಗೆ ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ಲಿ ನನಗೆ ಹುಡುಗನ ಹುಡುಕ್ತಾ ಇದ್ರು. ಸೊ ಅವನು ಒಕ್ಕಲಿಗ ಮ್ಯಾಟ್ರಿಮೋನಿಯಲ್ಲಿ ನನ್ನ ಪ್ರೊಫೈಲ್ನ ನೋಡಿ ನಂಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ದು. ಸೊ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದಾಗ ಅವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾನೆ. ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ಅವರಪ್ಪ ರಿಟೈರ್ಡ್ ತಹಸೀಲ್ದಾರ್, ಒಬ್ಬಳು ಅಕ್ಕ ಇದ್ದಾಳೆ. ಸೊ ಅವಳು MD ಮಾಡಿ ಜರ್ಮನಿಯಲ್ಲಿ ಸೆಟಲ್ ಆಗಿದ್ದಾಳೆ, ಫ್ಯಾಮಿಲಿ ವೆಲ್ ಸೆಟಲ್ಡ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾನೆ. ನಿನ್ನನ್ನೇ ಮದುವೆಯಾಗುವೆ ಎಂದು ಸಂತ್ರಸ್ತೆಗೆ ಪ್ರಾಮಿಸ್. ಸಂತ್ರಸ್ತೆ ನಂಬಿಕೆ ಗಳಿಸಿದ ಬಳಿಕ ಕಟ್ಟಿದ್ದ ಇಡಿ ಕೇಸ್ ಕತೆ. ಹೀಗೆ ಒಕ್ಕಲಿಗ ಮ್ಯಾಟ್ರಿಮೋನಿ ಮೂಲಕ ಪರಿಚಯವಾಗಿದ್ದ ವಿಜಯರಾಜ್ ಗೌಡ ಸಂತ್ರಸ್ತೆಗೆ ನಿನ್ನನ್ನೇ ಮದುವೆಯಾಗುತ್ತೇನೆ, ನಮ್ಮ ಮನೆಯಲ್ಲಿ ಕೂಡ ಒಪ್ಪಿಕೊಂಡಿದ್ದಾರೆ, ನನಗೂ ಸುಮಾರು 715 ಕೋಟಿ ರೂಪಾಯಿ ಆಸ್ತಿ ಇದೆ ಅಂತ ನಂಬಿಸಿದ್ದ. ಇದನ್ನ ನಂಬಿದ ಯುವತಿ ಪ್ರತಿದಿನ ಆತನ ಜೊತೆ ಮೊಬೈಲ್ ಮೂಲಕ ಟಾಕಿಂಗ್, ಚಾಟಿಂಗ್ ಮಾಡೋಕೆ ಶುರು ಮಾಡಿದ್ಲು. ಸುಮಾರು 2 ವರ್ಷಗಳ ಹಿಂದೆ ಪರಿಚಯವಾದ ಇಬ್ಬರು 1-2 ತಿಂಗಳು ಟಾಕಿಂಗ್, ಚಾಟಿಂಗ್ ಮಾಡಿದ್ರು. ಹೀಗಿದ್ದಾಗ ಒಂದು ದಿನ ಅವನ ಅಕೌಂಟ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ದುಡ್ಡು ಹಾಕಿಸಿಕೊಂಡಿದ್ದ. ಅಲ್ಲದೆ ನನ್ನ ಮೇಲೆ ಇಡಿ ಕೇಸ್ ಆಗಿದೆ, ಹೀಗಾಗಿ ಅಕೌಂಟ್ ಫ್ರೀಸ್ ಆಗಿದೆ ಅಂತ ಕತೆ ಕಟ್ಟಿದ್ದ. ಆ್ಯಂಡ್ ಅದನ್ನು ಸಪೋರ್ಟಿಂಗ್ ಅಂತ ತೋರ್ಸೋಕ್ಕೆ ಒಂದು ಇಡೀ ಡಾಕ್ಯುಮೆಂಟ್ ಕೂಡ ಕಳಿಸ್ತಾನೆ. ಅಂದರೆ 2019 ಒಂದು ಕೇಸ್ ಆಗಿತ್ತು. ಸೊ ಇದನ್ನು ನೋಡಿ ಇದರಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಸಿಗತ್ತೆ ಅಂತ ಸಪೋರ್ಟಿಂಗ್ ಆಗಿ ಕಳಿಸ್ತಾನೆ. ಸೊ ಆವಾಗ ನನಗೆ ಪ್ರೊಫೈಲು ತುಂಬ ರಿಚ್ ಅಂತ ತೋರಿಸಿರೋದ್ರಿಂದ ನಾನು ರಿಜೆಕ್ಟ್ ಮಾಡ್ತೀನಿ ಫಸ್ಟ್ ಟೈಮು. ಹಿ ವಾಸ್ ಲೈಕ್, ಫಸ್ಟೇ ಏನಕ್ಕೆ ರಿಜೆಕ್ಟ್ ಮಾಡ್ತೀರಾ, ಸೊ ಸ್ವಲ್ಪ ತಿಳ್ಕೊಳ್ಳಿ ನನ್ನ ಬಗ್ಗೆ ಅಂತ ಹೇಳಿ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾನೆ.
ಆಮೇಲೆ ಇದಕ್ಕಿದ್ದಂಗೆ ಮತ್ತೆ ಏನೋ ಕೇಸ್ ಆಗಿದೆ. ಸೊ ಅಕೌಂಟ್ ಎಲ್ಲ ಫ್ರೀಸ್ ಆಗಿದೆ. ನನ್ನ ಹತ್ರ ಊಟಕ್ಕೂ ದುಡ್ಡಿಲ್ಲ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗು ನನ್ನ ಹತ್ರ ಥೌಸಂಡ್ಸಲ್ಲಿ ದುಡ್ಡು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಿಸಿನೆಸ್ ಹೆಸರಲ್ಲಿ ಸಂತ್ರಸ್ತೆಯ ಹೆಸರಲ್ಲಿ ಪಡೆದಿದ್ದ ಸಾಲ. ಹೆಂಡತಿಯನ್ನ ಅಕ್ಕ ಎಂದು ಸಂತ್ರಸ್ತೆಗೆ ಮಾಡಿಸಿದ್ದ ಪರಿಚಯ. ಸಂತ್ರಸ್ತೆ ನನ್ನನ್ನ ಸಂಪೂರ್ಣವಾಗಿ ನಂಬಿದ್ದಾಳೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ವಿಜಯರಾಜ್ ಗೌಡ ಹೊಸ ನಾಟಕ ಶುರು ಮಾಡಿದ್ದ. ನೀನು ಜೀವನ ಪೂರ್ತಿ ಕೆಲಸ ಮಾಡಿದ್ರೂ ಗಳಿಸೋದು ಅಷ್ಟಕ್ಕಷ್ಟೇ, ಹೀಗಾಗಿ ನಾವೇ ಸ್ವಂತ ವ್ಯಾಪಾರ ಆರಂಭಿಸೋಣ ಬಾ ಅಂತ ಸಂತ್ರಸ್ತೆಗೆ ಗಾಳ ಹಾಕಿದ್ದ. ಹೀಗೆ ಗಾಳಕ್ಕೆ ಬಿದ್ದ ಸಂತ್ರಸ್ತೆಯ ಹೆಸರಲ್ಲಿ ಲೋನ್ ಮಾಡಿಸಿದ್ದ. ಬಿಸಿನೆಸ್ ಆರಂಭಿಸೋ ಉಮೇದಿನಲ್ಲಿದ್ದ ಯುವತಿ ಲೋನ್ ಮಾಡಿಸಿಕೊಂಡಿದ್ಲು. ಅಲ್ಲಿಂದ ಶುರುವಾಗಿತ್ತು ಮೋಸಗಾರನ ಹೊಸ ಆಟ. ನಮ್ಮ ಮನೆಯವರು ನಿಮ್ಮ ಮನೆಗೆ ಬಂದು ಮದುವೆ ಮಾತುಕತೆಗೆ ಸಿದ್ಧವಾಗಿದ್ದಾರೆ. ಮೊದಲಿಗೆ ನಿನ್ನನ್ನ ನೋಡಬೇಕು ಅಂತ ಕೇಳ್ತಿದ್ದಾರೆ ಅಂತ ಕೆಂಗೇರಿ ಮೆಟ್ರೋ ಸ್ಟೇಷನ್ ಬಳಿಗೆ ಬರುವಂತೆ ಹೇಳಿದ್ದ. ಅಲ್ಲಿಗೆ ಸಂತ್ರಸ್ತೆ ಹೋದಾಗ ತನ್ನ ತಂದೆ ಬೋರೇಗೌಡ, ತಾಯಿ ನೇತ್ರಾವತಿ ಗೌಡರನ್ನ ಪರಿಚಯಿಸಿದ್ದ. ವಿಚಿತ್ರ ಅಂದ್ರೆ ತನ್ನ ಸ್ವಂತ ಹೆಂಡತಿಯನ್ನ ಅಕ್ಕ ಅಂತ ಪರಿಚಯ ಮಾಡಿಕೊಟ್ಟಿದ್ದ. ಮೋಸಗಾರನ ಹಿನ್ನೆಲೆ ಗೊತ್ತಿಲ್ಲದ ಸಂತ್ರಸ್ತೆ ಇವೆಲ್ಲವನ್ನ ನಿಜ ಅಂತ ತಿಳಿದುಕೊಂಡಿದ್ಲು. ಸಂತ್ರಸ್ತೆ ಸ್ನೇಹಿತರಿಗೂ ಮೋಸಗಾರನಿಂದ ವಂಚನೆ. ನಕಲಿ ಕೋರ್ಟ್ ಆರ್ಡರ್ ತೋರಿಸಿ ಉಂಡೇನಾಮ. ವಿಜಯರಾಜ್ ಗೌಡ ಕೇವಲ ಸಂತ್ರಸ್ತೆಗೆ ಮಾತ್ರ ಮೋಸ ಮಾಡಿಲ್ಲ, ಬದಲಿಗೆ ಆಕೆಯ ಸ್ನೇಹಿತರಿಗೂ ವಂಚಿಸಿದ್ದಾನೆ. ಸಂತ್ರಸ್ತೆಯ ಸ್ನೇಹಿತರನ್ನ ಪರಿಚಯ ಮಾಡಿಕೊಂಡು ವಂಚಕ ಅವರಿಗೂ ಸ್ವಂತ ಬಿಸಿನೆಸ್ ಆಸೆ ತೋರಿಸಿ ಲಕ್ಷಾಂತರ ರೂಪಾಯಿ ಪಡೆದುಕೊಂಡಿದ್ದ. ಹಣ ಪಡೆದು ತಿಂಗಳುಗಳು ಕಳೆದರೂ ಬಿಸಿನೆಸ್ ಶುರುವಾಗಿರಲಿಲ್ಲ. ಇದರಿಂದ ಅನುಮಾನ ಬಂದು ನಮ್ಮ ಹಣ ನಮಗೆ ವಾಪಸ್ ಕೊಡುವಂತ ಸಂತ್ರಸ್ತೆಯ ಸ್ನೇಹಿತರು ಕೇಳಲು ಆರಂಭಿಸಿದ್ರು. ಆಗ ಅವರಿಗೆ ನನ್ನ ಮೇಲೆ ಕೇಸ್ ಆಗಿದೆ, ಹೀಗಾಗಿ ನನ್ನ ಅಕೌಂಟ್ ಫ್ರೀಸ್ ಆಗಿದೆ ಅಂತ ನಕಲಿ ಕೋರ್ಟ್ ಆರ್ಡರ್ ತೋರಿಸಿದ್ದ. ಇದನ್ನ ನಂಬಿದ ಅವರು ಕೆಲವು ದಿನಗಳ ಕಾಲ ಅವನ ಮಾತನ್ನ ನಂಬಿದ್ರು. ಹೀಗೆ ನಕಲಿ ಆರ್ಡರ್ಗಳನ್ನ ತೋರಿಸಿ ಸಂತ್ರಸ್ತೆ ಹಾಗೂ ಆಕೆಯ ಸ್ನೇಹಿತರಿಗೆ ಉಂಡೇನಾಮ ತಿಕ್ಕಿದ್ದ. ಸಂತ್ರಸ್ತೆ ತಂದೆ ತಾಯಿ ಒಡ ಹುಟ್ಟಿದವರಿಗೂ ನಾಮ. 2 ವರ್ಷ ಮೋಸಗಾರನನ್ನ ನಂಬಿದ್ದಳು ಯುವತಿ. ಸಂತ್ರಸ್ತಿ ಅದ್ಯಾವ ಪರಿ ಈ ವಂಚಕ ವಿಜಯರಾಜ್ ಗೌಡನನ್ನ ನಂಬಿದ್ಲು ಅಂದ್ರೆ ತನಗೆ ಮೋಸ ಮಾಡಿದ್ದಾನೆ, ತನ್ನ ಸ್ನೇಹಿತರಿಗೆ ಮೋಸ ಮಾಡಿದ್ದಾನೆ ಅನ್ನೋದು ಅರಿವಿಗೆ ಬರದಂತೆ ನಂಬಿದ್ಲು. ಇದನ್ನೇ ಬಂಡವಾಳ ಮಾಡಿಕೊಂಡ ವಂಚಕ ವಿಜಯರಾಜ್ ಗೌಡ ಸಂತ್ರಸ್ತೆಯ ತಂದೆ ತಾಯಿಗೆ ನಾನು ಈಕೆಯನ್ನೇ ಮದುವೆ ಮಾಡಿಕೊಳ್ಳುತ್ತೇನೆ ಅಂತ ನಂಬಿಸಿ ಅವರಿಂದಲೂ ಲಕ್ಷಾಂತರ ರೂಪಾಯಿ ಹಣವನ್ನ ತನ್ನ ಅಕೌಂಟ್ಗೆ ಹಾಕಿಸಿಕೊಂಡಿದ್ದ. ಅಲ್ಲದೆ ಸಂತ್ರಸ್ತೆಯ ನಂಬಿಸಿ ಅವರಿಂದಲೂ ಲಕ್ಷಾಂತರ ರೂಪಾಯಿ ಹಣವನ್ನ ತನ್ನ ಅಕೌಂಟ್ಗೆ ಹಾಕಿಸಿಕೊಂಡಿದ್ದ. ಅಲ್ಲದೆ ಸಂತ್ರಸ್ತೆಯ ಸಹೋದರಿಯರ ಬಳಿಯೂ ಸುಮಾರು 5 ಲಕ್ಷ ರೂಪಾಯಿ ಹಣ ಹಾಕಿಸಿಕೊಂಡಿದ್ದ. ಹೀಗೆ ಸಂತ್ರಸ್ತೆಯ ಕುಟುಂಬಸ್ಥರು ಸ್ನೇಹಿತರಿಗೂ ಇವನು ಉಂಡೇನಾಮ ಹಾಕಿದ್ದಾನೆ. ಸುಮಾರು 2 ವರ್ಷಗಳ ಬಳಿಕ ಅವನ ಅಸಲಿಯತ್ತು ಸಂತ್ರಸ್ತೆಗೆ ಗೊತ್ತಾಗಿದೆ. ಇಲ್ಲಿವರೆಗೂ ನನ್ನ ಹತ್ರ ಮತ್ತು ನನ್ನ ಫ್ರೆಂಡ್ಸ್ ಹತ್ರ ಅರೌಂಡ್ 1.75 ಕ್ರೋರ್ಸ್ನ ತಗೊಂಡಿದ್ದಾನೆ. ಬಟ್ ಏನು ಮಾಡಿದ್ದಾನೆ ಅಂದರೆ ನನ್ನದೇ ದುಡ್ಡನ್ನ ಇವತ್ತು ಕೊಟ್ಟಿರೋ ದುಡ್ಡನ್ನ ವಾಪಸ್ ಹಾಕಿ ಮತ್ತೆ ನಾಳೆ ಕೊಡು ಅಂತ ಕೇಳಿ ಅದೇ ಟ್ರಾನ್ಸಾಕ್ಷನ್ ಆಗಿರೋ ಥರ ತೋರಿಸಿ ಅರೌಂಡ್ 21.5 ವಾಪಸ್ ಹಾಕಿರೋ ಥರ ತೋರಿಸಿದ್ದಾನೆ. ಸೊ ಇನ್ನು ಅರೌಂಡ್ 1.53 ಕ್ರೋರ್ ವಾಪಸ್ ಕೊಡು. ವಿಜಯ್ ಮನೆ ಬಳಿ ಹೋದಾಗ ಅಸಲಿಯತ್ತು ಬಯಲು. 3 ವರ್ಷದ ಹಿಂದೆ ಮದುವೆ, ಅಕ್ಕ ಎಂದವಳೇ ಆಗಿದ್ದಳು ಅಸಲಿ ಸತಿ. ಸಂತ್ರಸ್ತೆ ಆಕೆಯ ಕುಟುಂಬಸ್ಥರು ಮತ್ತು ಸ್ನೇಹಿತರಿಂದ ಲಕ್ಷ ರೂಪಾಯಿ ಹಣವನ್ನ ಪೀಕಿದ್ದ. ಕೊನೆಗೆ ಇವರ ಫೋನ್ ಕರೆಗಳನ್ನ ಸ್ವೀಕರಿಸುವುದನ್ನು ನಿಲ್ಲಿಸಿದ್ದ. ಇವರ ಜೊತೆಗೆ ಯಾವುದೇ ರೀತಿಯಲ್ಲೂ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಎಲ್ಲ ಸಂಪರ್ಕವನ್ನ ಕಡಿತ ಮಾಡಿಕೊಂಡಿದ್ದ. ಇದಾದ ಬಳಿಕ ಹಣ ಕಳೆದುಕೊಂಡಿದ್ದವರು ತಮ್ಮ ಹಣವನ್ನ ವಾಪಸ್ ಕೊಡಿ ಅಂತ ಕೇಳಲು ಹೋದಾಗ ವಂಚಕನ ಅಸಲಿಯತ್ತು ಬಯಲಾಗಿತ್ತು. ವಿಜಯರಾಜ್ ಗೌಡನಿಗೆ ಈಗಾಗಲೇ ಮದುವೆಯಾಗಿದೆ. 3 ವರ್ಷದ ಹಿಂದೆ ಮದುವೆಯಾಗಿದ್ದವನಿಗೆ ಒಂದು ಮಗು ಕೂಡ ಇದೆ ಅನ್ನೋ ವಿಷಯ ಬಹಿರಂಗವಾಗಿದೆ. ವಿಚಿತ್ರ ಅಂದ್ರೆ ಯಾರನ್ನ ತನ್ನ ಅಕ್ಕ ಅಂತ ಪರಿಚಯ ಮಾಡಿದ್ನೋ ಆಕೆ ಅವನ ಹೆಂಡತಿಯಾಗಿದ್ಲು.
ಪರಿಚಯ ಮಾಡಿಸಿದ್ರಾ? ಹಾಂ ಮಾಡಿಸಿದ್ದ ಸರ್. ಎಲ್ಲರನ್ನೂ ಪರಿಚಯ ಅಂದರೆ ಅವರ ವೈಫ್ನು ಕೂಡ ತನ್ನ ಅಕ್ಕ ಅಂತ ಹೇಳ್ಕೊಂಡು. ಹಾಂ ಸರ್, ಅವ್ನು ಫಸ್ಟ್ ಸ್ಟಾರ್ಟಿಂಗ್ ಏನು ಪ್ರೊಫೈಲ್ ಕಳಿಸಿದ್ದ ವಾಟ್ಸಪ್ಪಲ್ಲಿ, ಸೊ ಲಾಸ್ಟ್ ತನಕನೂ ಅದನ್ನೇ ಮೇಂಟೈನ್ ಮಾಡಿದ್ದಾನೆ. ಏನಂತ? ಅದೇ ಲೈಕ್ ಅಕ್ಕ ಇದ್ದಾನೆ ಅಂತ, ಅವ್ರ ಅಪ್ಪಂಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ದ. ಸೊ ಅವ್ರ ಅಪ್ಪಂಗೆ ಕ್ಯಾನ್ಸರ್ ಆಗಿದೆ, ನಂದು ಅಕೌಂಟ್ಸ್ ಎಲ್ಲ ಫ್ರೀಸ್ ಆಗಿದೆ ಅಂತಲೂ ದುಡಿಸ್ಕೊಂಡಿದ್ದಾನೆ. ಓಕೆ, ಮದುವೆ ಆಗಿರೋ ವಿಚಾರ ಏನಾದ್ರು ಹೇಳಿದ್ರ? ಅವ್ನು ತುಂಬ ದೊಡ್ಡ ಫ್ರಾಡ್ ಅಂತ ನನಗೆ ಗೊತ್ತಾಗಿದ್ದು ಲಾಸ್ಟ್ ಇಯರು. ಅವ್ನ ಮೇಲೆ ಒಂದು ಕೇಸ್ ಆದಾಗ ನನಗೆ ಗೊತ್ತಾಗುತ್ತೆ ಅವ್ನು ಫ್ರಾಡ್ ಅಂತ. ಸೊ ಆವಾಗ ನನಗೆ ಅವನಿಗೆ ಮದುವೆ ಆಗಿದೆ, ಮದುವೆ ಆಗಿ ಮಗು ಇದೆ ಅನ್ನೋ ಡೀಟೇಲ್ಸು ಗೊತ್ತಾಗುತ್ತೆ ಸರ್. ಇದು ಬೆಂಗಳೂರಿನ ವಂಚಕನ ಕಥೆಯಾದರೆ ದೂರದ ಬಾಗಲಕೋಟೆಯಲ್ಲಿ ಗಂಡ ಬಿಟ್ಟಿದ್ದ ಮಹಿಳೆ ಜೊತೆ ಬೇರೊಬ್ಬ ಸಂಬಂಧ ಬೆಳೆಸಿದ್ದ. ವಿಚ್ಛೇದಿತ ಮಹಿಳೆಯ ಸಂಬಂಧ ಬೆಳೆಸಿದ್ದವ ಆಕೆಗೆ ಇನ್ನೊಬ್ಬರ ಜೊತೆ ಸಂಬಂಧವಿದೆ ಅಂತ ಅನುಮಾನ ಪಟ್ಟಿದ್ದ. ಇದೇ ಕಾರಣಕ್ಕೆ ಆಕೆಯ ಜೊತೆ ಜಗಳ ಮಾಡಿದ್ದ. ಕೋಪದ ಭರದಲ್ಲಿ ಆಕೆಯನ್ನ ಕೊಂದು ಹಾಕಿದ್ದ. ಕೊಂದ ಬಳಿಕ ಆಕೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಸುದ್ದಿ ಹಬ್ಬಿಸಿದ್ದ. ಕೊನೆಗೆ ಪೊಲೀಸರು ಬಂದು ತನಿಖೆ ನಡೆಸಿದಾಗ ಅಸಲಿಯತ್ತು ಬೆಳಕಿಗೆ ಬಂದಿದೆ.